ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಗ್ರ್ಯಾಂಡ್ ಆಗಿರುವಂತ ಬ್ರೈಡಲ್ ಡಿಸೈನ್ ತೋರಿಸ್ಕೊಡ್ತಾ ಇದೀನಿ. ಅದಕ್ಕೆ 6 ಎಳೆ ದಾರಕ್ಕೆ ಈ ರೀತಿ ಸ್ಮಾಲ್ ಸೈಜ್ ಬೀಡ್ ನ ಪೋನ್ಸ್ ಇಟ್ಕೊಂಡಿದೀನಿ ಸೂಜಿ ಸಹಾಯದಿಂದ. ಹಾಗೆ ಎಂಡ್ ಅಲ್ಲಿ ಒಂದು ನಾಟ್ ಹಾಕೊಂಡಿದೀನಿ. ಈ ರೀತಿ ಈ ಸೈಜ್ ಬೀಡ್ ತಗೊಂಡಿದೀನಿ. ಬೇಕಿದ್ದಲ್ಲಿ ಇದಕ್ಕಿಂತ ಚಿಕ್ಕ ಸೈಜ್ ಬೀಡ್ ಕೂಡ ತಗೊಳ್ಬಹುದು. ಸ್ಟಾರ್ಟಿಂಗ್ 10 ನಂಬರ್ ಕ್ರೋಶಾ ನೀಡಲ್ ಇಂದ ಬಟ್ಟೆನ ಸೀದಾ ಇಟ್ಕೊಂಡು ನಾಟ್ ಬಟ್ಟೆಯ ಹಿಂಭಾಗಕ್ಕೆ ಬರೋ ರೀತಿ ದಾರಾನ ಮೇಲೆ ಕೇಳ್ಕೊಳ್ತೀನಿ. ಮೇಲೆ ಕೇಳ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 2 ಚೈನ್ ನ ಹಾಕೋಬೇಕು. 2 ಚೈನ್ ಹಾಕಿ 2 ಚೈನ್ ಹಾಕಿದ್ಮೇಲೆ ಒಂದು ಬೀಡ್ ನ ಜರುಗಿಸ್ಕೊಳ್ಬೇಕು. ಈ ರೀತಿ ಒಂದು ಬೀಡ್ ನ ಜರುಗಿಸ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಪಕ್ಕದಲ್ಲೇ ಬಟ್ಟೆ ನಾವು ಸಿಂಗಲ್ ಕ್ರೋಶಾ ಮಾಡಿದ್ವಿ, ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ತಂದು ಬೀಡ್ ನ ಮುಂದಕ್ಕೆ ಜರುಗಿಸ್ಕೊಳ್ಬೇಕು. ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 2 ಚೈನ್ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ ಒಂದು ಬೀಡ್ ಹಾಕಿ ಒಂದು ಕಂಬ ಮಾಡ್ಕೊಂಡಿದೀವಿ. ಇವಾಗ ನೆಕ್ಸ್ಟ್ ಮತ್ತೆ ವಿತೌಟ್ ಬೀಡ್ ಒಂದು ಕಂಬ ಹಾಕೊಳ್ಳೋದು, ಅಂದ್ರೆ ಡಬಲ್ ಕ್ರೋಶನ್ ಹಾಕೊಳ್ಳೋದು. ನೋಡಿ ಈ ರೀತಿ 3 ಕಂಬಗಳಾಗುತ್ತೆ 2 ಚೈನ್ ನ ಸೇರಿಸಿ. ಈಗ ಇಲ್ಲಿಂದ 2 ಚೈನ್ ಹಾಕೋಬೇಕು. 3 ಕಂಬ ಆದ್ಮೇಲೆ 2 ಚೈನ್ ಹಾಕಿ ಈಗ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಈ ರೀತಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ನೀಡಲ್ನ ಹಾಕ್ಬೇಕು. ಹಾಕಿ ದಾರನ ಮೇಲೆ ಕೇಳ್ಕೊಳ್ಳೋದು. ಮೇಲೆ ಕೇಳ್ಕೊಂಡು ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡೋದು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೊಳ್ಳೋದು. ಈಗ ಒಂದು ಬೀಡ್ ನ ಜರುಗಿಸ್ಕೊಳ್ಬೇಕು. ಸೊ ಈ ಡಿಸೈನ್ ನೀವು ವಿತೌಟ್ ಬೀಡ್ ಕೂಡ ಮಾಡ್ಕೊಳ್ಬಹುದು. ಬೀಡ್ ಬೇಡ ಅಂತ ಇಷ್ಟ ಇಲ್ಲ ಅಂತಂದ್ರೆ ವಿತೌಟ್ ಬೀಡ್ ಹಾಗೇನೆ 3 ಕಂಬ 2 ಚೈನ್ ಹಾಕೊಂಡು ಹೋಗ್ಬೋದು. ಬೀಡ್ ನ ಜರುಗಿಸ್ಕೊಂಡು ಪಕ್ಕದಲ್ಲೇ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ಳೋದು, ಬೀಡ್ ನ ಜರುಗಿಸ್ಕೊಳ್ಬೇಕು, ಮತ್ತೆ 2 ದಾರ ಒಂದ್ ಮಾಡ್ಕೊಳ್ಳೋದು. ಮತ್ತೆ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ನೀಡಲ್ ಹಾಕಿ ದಾರನ ತಂದು 2ಕ್ಕೊಂದು 2ಕ್ಕೆ ಒಂದು. ಒಂದೇ ಪಾಯಿಂಟ್ ಅಲ್ಲೂ ಮಾಡ್ಕೊಳ್ಬಾರ್ದು ಅಥವಾ ದೂರನೂ ಅಲ್ಲ. ಒಂದೊಂದು ಪಾಯಿಂಟ್ ಅಷ್ಟು ಗ್ಯಾಪ್ ಬಿಟ್ಟು 3 ಕಂಬಗಳು ಹಾಕೋಬೇಕು. ಈಗ ಮತ್ತೆ 2 ಚೈನ್ ಹಾಕೊಳ್ತೀನಿ. 2 ಚೈನ್ ಹಾಕೋ ಜಾಗದಲ್ಲಿ ನಾನು 3 ಚೈನ್ ಹಾಕಿದೀನಿ. ಸೊ ಹಾಗಾಗಿ ನೀವು ಮಾಡುವಾಗ ಅಲ್ಲಿಂದಲ್ಲಿ ಚೆಕ್ ಮಾಡ್ಕೊಂಡು ಮಾಡ್ಕೊಳ್ಬೇಕು. ಸೊ ತುಂಬಾ ಮುಂದಕ್ಕೆ ಹೋಗ್ಬಿಟ್ರೆ ಆಮೇಲೆ ಡಿಸೈನು ಕಷ್ಟ ಆಗುತ್ತೆ. ಬಿಚ್ಚಿ ಮತ್ತೆ ಫಸ್ಟ್ ಇಂದ ಮಾಡ್ಬೇಕು, ಈ ರೀತಿ ಹೋಗ್ಬಿಡುತ್ತೆ. ಸೊ ನಾನಲ್ಲಿ 2 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ನೀಡಲ್ ಹಾಕಿ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಒಂದು ಹಾಗೆ ಡಬಲ್ ಕ್ರೋಶೆ ಮಾಡ್ಕೊಂಡೆ. ಈಗ ಒಂದು ಬೀಡ್ ನ ಜರುಗಿಸ್ಕೊಳ್ಬೇಕು. ಜರುಗಿಸ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ತಂದು ಬೀಡ್ ನ ಜರುಗಿಸ್ಕೊಳ್ಬೇಕು. ಸಮ್ಟೈಮ್ಸ್ ಅದೇ ಬಂದ್ಬಿಡುತ್ತೆ, ಒಂದೊಂದ್ಸಲ ಬಂದಿಲ್ಲ ಅಂದ್ರೆ ಜರುಗಿಸ್ಕೊಳ್ಬೇಕು. ಜರುಗಿಸ್ಕೊಂಡು 2ಕ್ಕೊಂದು 2ಕ್ಕೆ ಒಂದ್ ಮಾಡ್ಕೊಳ್ತೀನಿ. ಈಗ ಹಾಗೆ ವಿತೌಟ್ ಬೀಡ್ ಮತ್ತೊಂದು ಡಬಲ್ ಕ್ರೋಶೆ ಪಕ್ಕದಲ್ಲೇ 2ಕ್ಕೊಂದು, ಅದಾದ ನಂತರ 2ಕ್ಕೆ ಒಂದು. ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಪೂರ್ತಿ ಹಾಕೊಂಡು ಹೋಗ್ಬೇಕು. ಮತ್ತೆ 2 ಚೈನ್ ಹಾಕ್ತಿದೀನಿ. 2 ಚೈನ್ ಹಾಕಿ ಮತ್ತೆ 3 ಕಂಬಗಳು, ಒಂದು ವಿತೌಟ್ ಬೀಡ್ ಕಂಬ, ಒಂದು ಬೀಡ್ ಹಾಕಿ ಕಂಬ, ಇನ್ನೊಂದು ವಿತೌಟ್ ಬೀಡ್ ಕಂಬ, ಈ ರೀತಿಯಾಗಿ ಬರುತ್ತೆ. ನೋಡಿ 2ಕ್ಕೆ ಒಂದ್ ಮಾಡ್ಕೊಂಡೆ, 2ಕ್ಕೆ ಒಂದ್ ಮಾಡ್ಕೊಂಡೆ. ಈಗ ಒಂದು ಬೀಡ್ ನ ಜರುಗಿಸ್ಕೊಳ್ತೀನಿ. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಪಕ್ಕದಲ್ಲೇ ನೀಡಲ್ ಹಾಕಿ ಬಟ್ಟೆಗೆ ದಾರನ ತಂದು ಬೀಡ್ ನ ಜರುಗಿಸ್ಕೊಳ್ಬೇಕು. ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಇನ್ನೆರಡು ದಾರನ ಒಂದ್ ಮಾಡ್ಕೋಬೇಕು ಈ ರೀತಿ. ಮತ್ತೆ ಇನ್ನೊಂದು ಕಂಬ ಪಕ್ಕದಲ್ಲೇ. ಈ ರೀತಿಯಾಗಿ ಪೂರ್ತಿ ಸ್ಯಾರಿನ ಎಂಡಿಂಗ್ ವರೆಗೂ ಹಾಕೊಂಡು ಹೋಗ್ಬೇಕಾಗತ್ತೆ. ಪೂರ್ತಿ ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ. 3 ಕಂಬಗಳಾದ್ಮೇಲೆ ಲಾಸ್ಟ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಎಕ್ಸ್ಟ್ರಾ ಥ್ರೆಡ್ ನ ಬ್ಯಾಕ್ ಸೈಡ್ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋದು ಲಾಸ್ಟ್ ಅಲ್ಲಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ಗೆ ನಾನಲ್ಲಿ ಕಾಂಟ್ರಾಸ್ಟ್ ಕಲರ್ ದಾರನೇ 6 ಎಳೆ ದಾರ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಇದಕ್ಕೂ ಕೂಡ ಸ್ಮಾಲ್ ಸೈಜ್ ಬೀಡ್ ನ ಪೋಣಿಸಿಟ್ಕೊಂಡಿದ್ದೀನಿ ಸೂಜಿ ಸಹಾಯದಿಂದ. ಸರಿ, ಸ್ಟಾರ್ಟಿಂಗ್ 2 ಚೈನ್ ಇದೆಯಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಮತ್ತೆ 2 ಚೈನ್ ಹಾಕಿ 3ನೇ ಕಂಬ ಇರುತ್ತಲ್ಲ, 3ನೇ ಡಬಲ್ ಕ್ರೋಶೆ, ಅದಕ್ಕೂ ಕೂಡ ಲಾಕ್ ಮಾಡ್ಕೊಳ್ಬಹುದು ಅಥವಾ ಆ 2 ಚೈನ್ ಒಳಗಡೆ ಕೂಡ ಲಾಕ್ ನ ಮಾಡ್ಕೊಳ್ಬಹುದು. ನಾನಿಲ್ಲಿ 2 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕಿ 2 ಚೈನ್ ಒಳಗಡೆ ಲಾಕ್ ಮಾಡ್ಕೊಂಡೆ. ಅದಾದ ನಂತರ 2 ಚೈನ್ ಆದ್ಮೇಲೆ ಒಂದು ಬೀಡ್ ನ ಜರುಗಿಸ್ಕೊಳ್ಬೇಕು. ಸೊ ಇಲ್ಲೂ ಕೂಡ ನಿಮ್ಗೆ ಬೀಡ್ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು.
ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತೆಗೆದು ಬೀಡ್ನ ಮುಂದಕ್ಕೆ ಜರುಗಿಸ್ಕೊಳ್ಬೇಕು. ಈ ರೀತಿ ಜರುಗಿಸ್ಕೊಂಡು ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು, ಅದೇ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತೆಗೆದು ಎರಡಕ್ಕೆ ಒಂದ್ ಮಾಡ್ಕೋಬೇಕು, ಮತ್ತೆ ಎರಡಕ್ಕೆ ಒಂದ್ ಮಾಡ್ಕೋಬೇಕು. ಇಲ್ಲಿ ಕೂಡ 3 ಕಂಬ. ಮತ್ತೆ ಈಗ 2 ಚೈನ್ ಹಾಕೊಳ್ಳೋದು. 3 ಕಂಬ ಆದ್ಮೇಲೆ 2 ಚೈನ್, ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಎರಡಕ್ಕೊಂದು, ಎರಡಕ್ಕೊಂದು. ಈಗ ಒಂದು ಬೀಡ್ನ ಜರುಗಿಸ್ಕೊಳ್ಳೋದು, ಬೀಡ್ನ ಜರುಗಿಸ್ಕೊಂಡು ಮತ್ತೆ ಈಗ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಒಂದ್ಸಲ ದಾರ ಸುತ್ಕೊಂಡು ಅದೇ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು ಬೀಡ್ನ ಮುಂದಕ್ಕೆ ಸರಿಸ್ಕೊಳ್ಬೇಕು. ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಮತ್ತೆ 3ನೇ ಕಂಬ ಅದೇ ಗ್ಯಾಪಲ್ಲಿ ಎರಡಕ್ಕೆ ಒಂದ್ ಮಾಡ್ಕೊಳ್ಳೋದು, ಎರಡಕ್ಕೆ ಒಂದ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ಪೂರ್ತಿ ಸರಿನ ಹಾಕೊಂಡು ಹೋಗ್ಬೇಕು. ಮತ್ತೆ ನಾನು ಇಲ್ಲಿ 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಸೂಜಿ ಮೇಲೆ ದಾರ ಸುತ್ಕೊಂಡು ಡಬಲ್ ಕ್ರೋಶೆ. ಈಗ ಒಂದು ಬೀಡ್ ಜರುಗಿಸ್ಕೊಳ್ಬೇಕು. ಬೀಡ್ ಜರುಗಿಸ್ಕೊಂಡು ಅದೇ ಗ್ಯಾಪ್ಗೆ ಒಂದು ಕಂಬ, ಅದೇ ಗ್ಯಾಪ್ಗೆ ಒಂದು ಕಂಬ ಮಾಡ್ಕೊಳ್ತೀನಿ. ಅದಾದ ನಂತರ ವಿತೌಟ್ ಬೀಡು ಒಂದು ಕಂಬ, ಎರಡಕ್ಕೊಂದು, ಎರಡಕ್ಕೆ ಒಂದು. ಈ ರೀತಿಯಾಗಿ ಪೂರ್ತಿ ಹಾಕೊಂಡು ಹೋಗ್ಬೇಕು ಎಂಡಿಂಗ್ ವರ್ಗು. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಪೂರ್ತಿ ಎಂಡಿಂಗ್ ವರೆಗೂ ಹಾಕೊಂಡಿದ್ದೀನಿ. ಸೊ ನಾನು ಆಗ್ಲೇ ಹೇಳಿದಾಗ 2 ಸ್ಟೆಪ್ಗೆ ನಿಮ್ಗೆ ಬೀಡ್ ಬೇಡ ಅಂತಂದ್ರೆ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ಬೋದು. 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ, ಈ ರೀತಿಯಾಗಿ ಕೂಡ ಮಾಡ್ಕೊಬಹುದು. ಸೊ ನೆಕ್ಸ್ಟ್ ಸ್ಟೆಪ್ ನಾನಿಲ್ಲಿ ಸೇಮ್ ಬ್ಲೂ ಕಲರ್ನೇ ತಗೊಂಡಿದ್ದೀನಿ. ತಗೊಂಡು ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಸೊ ಅಲ್ಲಿ ಲಾಕ್ ಮಾಡ್ಕೊಂಡಿದ ನಂತರ ಇನ್ನೊಂದ್ಸಲ ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಸೊ ನೀವು ಸೆಕೆಂಡ್ ಸ್ಟೆಪ್ ಎಂಡಿಂದಾನೇ ಈ ಡಿಸೈನ್ ನ ಕಂಟಿನ್ಯೂ ಮಾಡಬಹುದು. ಬಿಗಿನರ್ಸ್ ಗೊತ್ತಾಗಲ್ಲ ಅಂತ ನಾನು ದಾರನ ಕಟ್ ಮಾಡಿ ಫಸ್ಟ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಇಲ್ಲಿ ದಾರನ ಮೇಲೆ ಕೇಳ್ಕೊಳ್ಬೇಕು. ದಾರನ ಮೇಲೆ ಕೇಳ್ಕೊಂಡು ಒಂದು ಕ್ರಿಸ್ಟಲ್ ಬೀಡು, ಒಂದು ಸ್ಟೋನ್ ಬೀಡ್, ಮತ್ತೆ ಒಂದು ಕ್ರಿಸ್ಟಲ್ ಬೀಡ್, ಈ ರೀತಿಯಾಗಿ 3 ಬೀಡ್ ನ ತಗೊಂಡಿದ್ದೀನಿ. 3 ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಸೊ ಕ್ರಿಸ್ಟಲ್ ಬೀಡ್ ಆದ್ರೆ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ. ಸ್ಟೋನ್ ಬೀಡ್ ಕೂಡ ಬೇಡ ಅಂತ ಇದ್ದಲ್ಲಿ ನಿಮ್ಗೆ ಯಾವ ಬೀಡ್ ಇಷ್ಟ ಆಗುತ್ತೋ ಸ್ವಲ್ಪ ಲೆಂತಿ ಬೀಡ್ ನ ಹಾಕೊಳ್ಬಹುದು. ಸೊ ಬೀಡ್ ಲಾಕ್ ಆದ್ಮೇಲೆ ಎಲ್ಲಿಗೆ ಬರುತ್ತೆ ನೋಡ್ಬೇಕು. ಇಂಥದ್ದೇ ಕಡೆ ಕೌಂಟಿಂಗ್ಸ್ ಎಲ್ಲ ಏನಿಲ್ಲ ಇದಕ್ಕೆ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಬಟ್ಟೆ ದಾರದ ಮೇಲೆ ಲಾಕ್ ನ ಮಾಡ್ಕೋಬೇಕು. ನೀರನ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಈಗ ಇಲ್ಲಿಂದ 6 ಚೈನ್ಗಳನ್ನ ಹಾಕೋಬೇಕು. 6 ಚೈನ್ಗಳು ಹಾಕೋಬೇಕು. ಇಲ್ಲಿ ನಾವು ಬೀಡ್ ಏನ ಹಾಕಿರ್ತೀವಿ ಅಲ್ಲಿಗೆ ಕುಚ್ಚು ಬರುತ್ತೆ. ತಮ್ಮನೇಲಿ ಆಲ್ರೆಡಿ ನೋಡಿರ್ತೀರ ಡಿಸೈನ್ ನ. ಸೊ ಈ ರೀತಿ 6 ಚೈನ್ ಆದ್ಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಆ ಪಾಯಿಂಟ್ ಗೆ ಲಾಕ್ ಮಾಡ್ಕೋಬೇಕು. ಇಲ್ಲೂ ಕೂಡ ಇಂಥದ್ದೇ ಕಡೆ ಅಂತ ಏನಿಲ್ಲ. ಸೊ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ 6 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ 8 ಚೈನ್ ಹಾಕೋಬೇಕು. ಕಂಟಿನ್ಯೂಸ್ ಆಗಿ 8 ಚೈನ್ ಹಾಕಿ ಸ್ವಲ್ಪ ಹಿಂದಕ್ಕೆ ಎಲ್ಲಿಗೆ ಬರುತ್ತೋ ಅಲ್ಲಿಂದ ಸ್ವಲ್ಪ ಹಿಂದಕ್ಕೆ ನಮ್ಗೆ ಈ ರೀತಿಯಾಗಿ ಆರ್ಚ್ ಬರ್ಬೇಕು, ಸ್ವಲ್ಪ ಲೂಸ್ ಆಗಿ. ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಕೂಡ ಕೌಂಟಿಂಗ್ಸ್ ಇಲ್ಲ, ಅಂದಾಜಿಗೆ ಲಾಕ್ ಮಾಡ್ಕೊಳ್ಳೋದು. ಇಷ್ಟು ಲೂಸ್ ಆಗಿರ್ಬೇಕು, ಈ ರೀತಿಯಾಗಿ ಆರ್ಚ್ ಬರ್ಬೇಕು ನಮ್ಗೆ. ಈಗ ಇಲ್ಲಿಂದ ಮತ್ತೆ 6 ಚೈನ್ ಹಾಕೊಳ್ತಾ ಇದೀನಿ. 6, 8, 6 ಆಯ್ತು. 6 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ನಿಮ್ಗೆ ಫಸ್ಟ್ ಸೆಕೆಂಡ್ ಸ್ಟೆಪ್ ಬೇಡ ಅಂತ ಇದ್ರೆ ಡೈರೆಕ್ಟ್ ಆಗಿ ಈ ಸ್ಟೆಪ್ ನ 3rd ಸ್ಟೆಪ್ ನ ಹಾಕಿ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ನೆಕ್ಸ್ಟ್ ಸ್ಟೆಪ್ ಇದು ಬೇಸ್ ಆಗಿರುತ್ತೆ. 6 ಚೈನ್ ಆದ್ಮೇಲೆ ಲಾಕ್ ಆದ್ಮೇಲೆ ನಾನು ಮತ್ತೆ ದಾರನ ಮೇಲೆ ಕೇಳ್ಕೊಂಡು ಬೀಡ್ ನ ಇನ್ಸರ್ಟ್ ಮಾಡ್ತೀನಿ. ಕ್ರಿಸ್ಟಲ್ ಬೀಡ್, ಸ್ಟೋನ್ ಬೀಡ್ ಮತ್ತೆ ಕ್ರಿಸ್ಟಲ್ ಬೀಡ್. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಆದ್ಮೇಲೆ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ದಾರದ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ನೀಟಾಗಿ ಕರೆಕ್ಟ್ ಆಗಿ ಚೆಕ್ ಮಾಡಿ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಂತಂದ್ರೆ ಡಿಸೈನ್ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಫ್ರಿಲ್ಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಿ. ಈ ರೀತಿ ಲಾಕ್ ಆದ್ಮೇಲೆ ನೋಡಿ ಈ ರೀತಿ ಆರ್ಚ್ ಬರ್ಬೇಕು, ಲೂಸ್ ಆಗಿ ಇರ್ಬೇಕು 8 ಚೈನ್ ಅನ್ನೋದು. ಬೀಡ್ ಆದ್ಮೇಲೆ ಈಗ ಮತ್ತೆ ನಾನು 6 ಚೈನ್ ಹಾಕೊಳ್ತೀನಿ.
6 ಚೈನ್, ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ದಾರದ ಮೇಲೆ ಲಾಕ್ ಮಾಡ್ಕೊಳ್ಳೋದು. ನಿಮ್ಗೆ ನಂದು ವಿಡಿಯೋ ಏನಾದ್ರು ಸ್ಲೋ ಆಯ್ತು ಅಂತಂದ್ರೆ ವಿಡಿಯೋ ಆಪ್ಷನ್ಸ್ ಅಲ್ಲಿ ನೀವು ಸ್ಪೀಡ್ ನ ಸೆಟ್ ಮಾಡ್ಕೊಳ್ಬಹುದು, ಸ್ಲೋ ಅಥವಾ ಸ್ಪೀಡ್ ಕೂಡ ಮಾಡ್ಕೊಳ್ಬಹುದು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ 6 ಚೈನ್ ಲಾಕ್ ಆದ್ಮೇಲೆ ಮತ್ತೆ ನಾನೀಗ 8 ಚೈನ್ ಹಾಕೊಳ್ತಾ ಇದ್ದೀನಿ. 8 ಚೈನ್ ಹಾಕಿ ಸ್ವಲ್ಪ ಲೂಸ್ ಆಗಿ ಈ ರೀತಿ ನಮಗೆ ಯು ಶೇಪ್ ಬರಬೇಕು. ಸ್ವಲ್ಪ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಯು ಶೇಪ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಮತ್ತೆ 6 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ದಾರದ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ದಾರದ ಮೇಲೆ ಲಾಕ್. ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು. 6 8 6 ಬೀಡ್ 6 8 6 ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕು. ನಿಮ್ಗೆ 8 ಚೈನ್ ಅನ್ನೋದು ಇಷ್ಟು ಲೂಸ್ ಆಗಿ ಬರ್ಬೇಕಾಗತ್ತೆ. ಪೂರ್ತಿ ಎಂಡಿಂಗ್ ವರೆಗೂ ಇದೇ ರೀತಿಯಾಗಿ ಹಾಕೊಂಡು ಹೋಗ್ಬೇಕಾಗತ್ತೆ. ನಿಮ್ಗೆ ಇಲ್ಲಿ ಕ್ರಿಸ್ಟಲ್ ಬೀಡು ಮತ್ತೆ ಸ್ಟೋನ್ ಬೀಡು ಹಾಕಿರೋದು ನಿಮ್ಗೆ ತುಂಬಾ ಡಿಫ್ರೆಂಟ್ ಆಗಿ ಹೈಲೈಟ್ ಆಗಿ ಕೂಡ ಕಾಣಿಸುತ್ತೆ. ಟ್ರೈ ಮಾಡಿಲ್ಲ ಅಂತಂದ್ರೆ ಒಂದ್ಸಲ ಖಂಡಿತವಾಗ್ಲೂ ಡಿಸೈನ್ ಈ ರೀತಿಯಾಗಿ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಸ್ಟೆಪ್ ನಾನಿಲ್ಲಿ ಫಸ್ಟ್ ಬೇಸ್ ಏನ್ ತಗೊಂಡಿದೀವಿ ಆ ಕಲರ್ ದಾರನೇ ತಗೊಂಡಿದೀನಿ. 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದೀನಿ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಲಾಕ್, ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಅಂತ ಮುಂಚೆ ಒಂದು ಲಾಕ್ ಇರುತ್ತಲ್ಲ ಅದಕ್ಕೆ ಒಂದ್ಸಲ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 2 ಸರ್ತಿ ಲಾಕ್ ಆದ್ಮೇಲೆ ನಾನಿಲ್ಲಿ 7 ಚೈನ್ ಅಥವಾ 6 ಚೈನ್ ಹಾಕೋಬೇಕಾಗುತ್ತೆ. ಬೀಡ್ ಸುತ್ತ ಎಷ್ಟಿರ್ಸುತ್ತೋ ಅಷ್ಟು ಚೈನ್ಗಳನ್ನ ಹಾಕೋಬೇಕು. ಯಾಕಂದ್ರೆ ಇಲ್ಲಿ ನಾವು ಕುಚ್ಚು ಕಟ್ಕೊಳ್ತೀವಿ. ಕುಚ್ಚು ಕಟ್ಕೊಳ್ಳೋದಕ್ಕೆ ಸ್ವಲ್ಪ ಲೂಸ್ ಆಗಿರ್ಬೇಕಾಗುತ್ತೆ. ನಾನು ನೋಡಿ 6 ಚೈನ್ ಹಾಕಿ ನೋಡ್ದೆ ಸಾಕಾಗಿಲ್ಲ, ಹಾಗಾಗಿ ಇನ್ನೊಂದು ಚೈನ್ ಹಾಕಿ ಬೀಡ್ ಆದ್ಮೇಲೆ ನಾವು ಲಾಕ್ ಮಾಡಿರ್ತೀವಲ್ಲ ದಾರಕ್ಕೆ ಅದ್ರ ಮೇಲೆಗೆ ಲಾಕ್ ನ ಮಾಡ್ಕೊಳ್ತೀನಿ. ಅದ್ರ ಮೇಲೆನೆ ಸೊ ಈ ರೀತಿ ಆ 6 ಚೈನ್ ಬೀಡ್ ಹಿಂಭಾಗಕ್ಕೆ ಬರೋ ರೀತಿ ನೋಡ್ಕೊಂಡು ಲಾಕ್ ನ ಮಾಡ್ಕೋಬೇಕು. ಇಲ್ಲಿ ಲಾಕ್ ಆಯ್ತು. ಈಗ ನೆಕ್ಸ್ಟ್ 6 ಚೈನ್ ಅಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 3 ಸಿಂಗಲ್ ಕ್ರೋಶೆನ ಈ 6 ಚೈನ್ ಅಲ್ಲಿ ಮಾಡ್ಕೊಳ್ಬೇಕಾಗತ್ತೆ. 2 ಅದಾದ ನಂತರ 3. ಈಗ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. 8 ಚೈನ್ ಗ್ಯಾಪ್ ಅಲ್ಲಿ ಮಿಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಎರಡಕ್ಕೆ ಒಂದು ಅಂದ್ರೆ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. 8 ಚೈನ್ ಗ್ಯಾಪ್ ಅಲ್ಲಿ ಮಿಡಲ್ ಹಾಕಿ ದಾರನ ಎರಡಕ್ಕೊಂದು ಎರಡಕ್ಕೆ ಒಂದು ಹಾಗೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತೇನೆ. ಬೇಕಿದ್ದಲ್ಲಿ ನೀವು ಡಬಲ್ ಕ್ರೋಶೆನ ಕೂಡ ಮಾಡ್ಕೊಳ್ಬಹುದು. ನಾನು ಟ್ರಿಪಲ್ ಕ್ರೋಶೆ ತುಂಬಾ ಲೆಂತ್ ಆಗಿ ಮಾಡ್ಕೊಳ್ತಾ ಇಲ್ಲ, ಎಷ್ಟಾಗುತ್ತೋ ಅಷ್ಟು ಶಾರ್ಟ್ ಆಗಿ ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಟ್ಟು 15 ಟ್ರಿಪಲ್ ಕ್ರೋಶೆಗಳನ್ನ 8 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. 15 ನಿಮ್ಗೆ ಕರೆಕ್ಟ್ ಆಗಿ ಇಡ್ಸುತ್ತೆ. ಯಾಕಂದ್ರೆ ನೆಕ್ಸ್ಟ್ ಸ್ಟೆಪ್ ನಾವು ಬೀಡ್ ನ ಹಾಕೋದ್ರಿಂದ ಫ್ರಿಲ್ಸ್ ಬರೋದಿಲ್ಲ, ಮತ್ತೆ ಜಾಗ ಕಂಜೆಸ್ಟ್ ಆಗೋದಿಲ್ಲ, ಕರೆಕ್ಟ್ ಆಗಿ ಬರುತ್ತೆ. 15 ಕಂಬಗಳನ್ನ ಈ ಒಂದು 8 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಪೂರ್ತಿ ಫಿಲ್ ಮಾಡ್ಕೋಬೇಕು. 15 ಟ್ರಿಪಲ್ ಕ್ರೋಶೆಗಳು ಆಗಿದೆ. ಈಗ ನೆಕ್ಸ್ಟ್ 6 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀವಿ. ಒಂದ್ಸಲ ಲಾಕ್ ಆಯ್ತು, 2ನೇ ಸಲ ಲಾಕ್, ಮತ್ತೆ 3ನೇ ಸಲ ಲಾಕ್. 15 ಕಂಬಗಳಾದ್ಮೇಲೆ 6 ಚೈನ್ ಅಲ್ಲಿ 3 ಸಲ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಬೀಡ್ಗಿಂತ ಹಿಂದೆ ಏನ್ ಲಾಕ್ ಇರುತ್ತೆ ಅದ್ರ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ತೇನೆ. ಈಗ ಮತ್ತೆ 6 ಅಥವಾ 7 ಚೈನ್ ಬೀಡ್ ಸುತ್ತ ಎಷ್ಟಿರ್ಸುತ್ತೋ ಅಷ್ಟು ಚೈನ್ಗಳನ್ನ ಹಾಕೊಳ್ತಾ ಇದೀನಿ. ಹಾಕಿ ಬೀಡ್ ಆದ್ಮೇಲೆ ಅಲ್ಲಿ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು.
ಈಗ ಮತ್ತೆ ನೆಕ್ಸ್ಟ್ 16 ಅಲ್ಲಿ 3 ಸಿಂಗಲ್ ಕ್ರೋಶೆ. ಲಾಕ್ ಇರೋ ಕಡೆ ಲಾಕ್ ಮಾಡಿದ್ಮೇಲೆ 16 ಅಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ ನಂತರ ನೋಡಿ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ನೆಕ್ಸ್ಟ್ ನೋಡಿ ಸಾರಿ 2 ಸಲ ದಾರ ಸುತ್ಕೊಂಡು 8 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತರಬೇಕು. ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು, ಥರ್ಡ್ 2 ದಾರನ ಒಂದು ಮಾಡ್ಕೋಬೇಕು. ಒಂದು ಟ್ರಿಪಲ್ ಕ್ರೋಶೆ ಆಗುತ್ತೆ. ಈಗ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. 8 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು 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 ಈ ರೀತಿ 15 ಟ್ರಿಪಲ್ ಕ್ರೋಶೆಗಳನ್ನ ಈ ಒಂದು 8 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. 15 ಟ್ರಿಪಲ್ ಕ್ರೋಶೆ ಆದ್ಮೇಲೆ ನೆಕ್ಸ್ಟ್ 6 ಚೈನ್ ಗ್ಯಾಪ್ ಅಲ್ಲಿ ಒಂದು ಸಲ ಸಿಂಗಲ್ ಕ್ರೋಶೆ, ಎರಡನೇ ಸಿಂಗಲ್ ಕ್ರೋಶೆ ಮತ್ತು ಮೂರನೇ ಸಿಂಗಲ್ ಕ್ರೋಶೆ. 6 ಚೈನ್ ಗ್ಯಾಪ್ ಅಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 8 ಚೈನ್ ಗ್ಯಾಪ್ ಅಲ್ಲಿ 15 ಟ್ರಿಪಲ್ ಕ್ರೋಶೆ ಆದ್ಮೇಲೆ ನೆಕ್ಸ್ಟ್ 6 ಚೈನ್ ಅಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ್ಮೇಲೆ ಬೀಡ್ ಗಿಂತ ಮುಂಚೆ ಒಂದು ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಒಂದ್ಸಲ ಲಾಕ್ ಕೊಟ್ಟು 4 ಸಿಂಗಲ್ ಕ್ರೋಶೆ ಆಗುತ್ತೆ. ಟ್ರಿಪಲ್ ಕ್ರೋಶೆಗಳಾದ್ಮೇಲೆ 4 ಸಿಂಗಲ್ ಕ್ರೋಶೆ ಒಟ್ಟು ಆಗುತ್ತೆ. ಸೊ ಈ ರೀತಿಯಾಗಿ ಫಿಂಗರ್ ಅಲ್ಲಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇದೇ ರೀತಿ ಹಾಕೊಂಡು ಹೋಗೋದು. ಬೀಡ್ ಸುತ್ತ 6 ಅಥವಾ 7 ಚೈನ್ ಸ್ಟ್ರೇಟ್ ಸುತ್ತ ಅಷ್ಟು ಹಾಕೊಂಡು ಪೂರ್ತಿ ಸರಿನ ಹಾಕೊಂಡು ಹೋಗ್ಬೇಕು. ಸೊ ನೋಡಿ ಬೀಡ್ ಅದು ಕ್ರಿಸ್ಟಲ್ ಬೀಡ್ ಮತ್ತೆ ಸ್ಟೋನ್ ಬೀಡ್ ಹಾಕಿರೋದು ನಿಮ್ಗೆ ತುಂಬಾ ಡಿಫ್ರೆಂಟ್ ಆಗಿ ಮತ್ತೆ ಹೈಲೈಟ್ ಆಗಿ ಕಾಣಿಸುತ್ತೆ. ಡಿಸೈನು ಬ್ರೈಡಲ್ ಸ್ಯಾರೀಸ್ಗೆ ಹೇಳಿ ಮಾಡಿಸಿದಂತ ಡಿಸೈನ್ ಇದು ನೋಡಿ. ಎಂಡಿಂಗ್ ವರೆಗೂ ಈ ರೀತಿ ಹಾಕೊಳ್ಬೇಕು. ಇದು ನೆಕ್ಸ್ಟ್ ಸ್ಟೆಪ್, ಲಾಸ್ಟ್ ಸ್ಟೆಪ್. ಬ್ಲೂ ಕಲರ್ ದಾರ ತಗೊಂಡಿದೀನಿ, 6 ಎಳೆ ದಾರ ಗಂಟು ಹಾಕೊಂಡು ತಗೊಂಡಿನಿ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದೀನಿ. ಸೊ ಇಲ್ಲಿ ಫಸ್ಟ್ ಲಾಕ್ ಆಯ್ತು. ಈಗ ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್ ನ ಮಾಡ್ಕೊಳ್ಬೇಕು. ಇಲ್ಲಿ ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್. ಎರಡು ಸಲ ಲಾಕ್ ಆದ್ಮೇಲೆ ಈಗ ಮತ್ತೆ ಅಲ್ಲಿ ಬೀಡ್ ಸುತ್ತ ಎಷ್ಟು ಸುತ್ತೋ ಅಷ್ಟು ಚೈನ್ಗಳನ್ನ ಹಾಕೋಬೇಕು. ಒಂದೊಂದ್ಸಲ 5 ಇಡಿಸ್ಬೋದು ಅಥವಾ 6 ಕೂಡ ಇಡಿಸ್ಬೋದು. ನಾನು ಎಷ್ಟು ಇಡಿಸುತ್ತೋ ಅಷ್ಟು ಚೈನ್ ಹಾಕೊಳ್ತಾ ಇದ್ದೀನಿ. ಸೊ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. 6 ಚೈನ್ ಹಾಕೊಂಡು ನಾನು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ನ ಮಾಡ್ಕೋಬೇಕು. ಲಾಕ್ ನ ಮಾಡ್ಕೊಂಡು ಈಗ ಇಲ್ಲಿಂದ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. ನೋಡಿ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ತೀನಿ. ನೀವು ಇಲ್ಲಿ ಕೂಡ ಬೇಕಿದ್ದಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬಹುದು. ನಾನು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಸ್ಟಾರ್ಟಿಂಗ್ 6 ಚೈನ್ ಮತ್ತೆ ಫಸ್ಟ್ ಟ್ರಿಪಲ್ ಕ್ರೋಶೆ ಮಧ್ಯೆ ನೀಡಲ್ ಹಾಕ್ಬೇಕು. ದಾರನ ತಂದು ಎರಡಕ್ಕೊಂದು ಎರಡಕ್ಕೊಂದು ಎರಡಕ್ಕೆ ಒಂದು ಟ್ರಿಪಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. ಸುತ್ಕೊಂಡು ಈಗ ದಾರನ ಮೇಲೆ ಕೇಳ್ಕೊಂಡು ಬೀಡ್ ಇನ್ಸರ್ಟ್ ಮಾಡ್ಕೊಳ್ತಾ ಇದೀನಿ. ಸೊ ಒಂದು ಟ್ರಿಪಲ್ ಕ್ರೋಶೆ ಆದ್ಮೇಲೆ ಬೀಡ್ ಇನ್ಸರ್ಟ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. 2 ಸಲ ದಾರ ಸುತ್ಕೊಂಡು ಫಸ್ಟ್ ಕಂಬ ಮತ್ತೆ ಸೆಕೆಂಡ್ ಕಂಬ ಮಧ್ಯ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಎರಡಕ್ಕೊಂದು ಎರಡಕ್ಕೊಂದು. ನಾನು ಹೋಲ್ ಗ್ಯಾಪ್ ಹೇಳ್ತಲ್ಲ, ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೇಳ್ತಲ್ಲ, 2 ಕಂಬಗಳ ಮಧ್ಯ ನೀಡಲ್ ಹಾಕ್ಬೇಕು. ಈಗ ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡಿ ಸೆಕೆಂಡ್ ಮತ್ತೆ ಥರ್ಡ್ ಕಂಬದ ಮಧ್ಯೆ ಒಂದು ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಎರಡಕ್ಕೊಂದು ಎರಡಕ್ಕೊಂದು ಅದಾದ ನಂತರ ಎರಡಕ್ಕೆ ಒಂದು. ಸೊ ಈಗ ಮತ್ತೆ ದಾರನ ಮೇಲೆ ಕೇಳ್ಕೊಳ್ಬೇಕು. ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಸುತ್ಕೊಂಡು ನೆಕ್ಸ್ಟ್ 2 ಕಂಬಗಳ ಮಧ್ಯೆ ನೀಡಲ್ ಹಾಕ್ಬೇಕು. ದಾರನ ತಂದು ಎರಡಕ್ಕೊಂದು ಎರಡಕ್ಕೊಂದು ಎರಡಕ್ಕೆ ಒಂದು ಮಾಡ್ಕೊಳ್ತೇನೆ. ಇಲ್ಲಿ ನಿಮ್ಗೆ ಸ್ವಲ್ಪ ಆರ್ಚ್ ದೊಡ್ಡದಾಗಿ ಬರುತ್ತೆ. ಟ್ರಿಪಲ್ ಕ್ರೋಶೆ 2 ಸ್ಟೆಪ್ಗಳಲ್ಲಿ ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಸ್ವಲ್ಪ ಚಿಕ್ಕದ್ ಬೇಕಂತೇಳಿ ಡಬಲ್ ಕ್ರೋಶೆನ ಕೂಡ ಯೂಸ್ ಮಾಡ್ಬೋದು. ಸೊ ನೋಡಿ ಈ ರೀತಿಯಾಗಿ ಪೂರ್ತಿ ಆರ್ಚ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಟ್ರಿಪಲ್ ಕ್ರೋಶೆಗಳನ್ನ ಹಾಕಿ ಫಿಲ್ ಮಾಡ್ಕೊಂಡಿದ ನಂತರ ಅಲ್ಲಿ ಬೀಡ್ ಹಿಂದೆ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೋಬೇಕು. ಲಾಸ್ಟ್ ಸಿಂಗಲ್ ಕ್ರೋಶೆ ಏನಿರುತ್ತೆ ಬೀಡ್ಗಿಂತ ಹಿಂದೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಈಗ ಮತ್ತೆ ಬೀಡ್ ಸುತ್ತ ಎಷ್ಟು ಚೈನ್ಗಳು ಇಡ್ಸುತ್ತೆ ಅಷ್ಟು ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿ 6 ಚೈನ್ ಹಾಕಿ ಬೀಡ್ ಆದ್ಮೇಲೆ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಇರುತ್ತಲ್ಲ, 6 ಜಾಸ್ತಿ ಆಯ್ತು, ಹಾಗಾಗಿ 5 ಚೈನ್ ನಾನು ಹಾಕಿ ಫಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು.
ಆ 6 ಚೈನ್ ಮತ್ತೆ ಫಸ್ಟ್ ಕಂಬದ ಮಧ್ಯೆ ನೀಡಲ್ ಹಾಕಿ ದಾರನ ತಂದು ಒಂದು ಟ್ರಿಪಲ್ ಕ್ರೋಶನ್ ಮಾಡ್ಕೋಬೇಕು. ನೋಡಿ, ಒಂದು ಟ್ರಿಪಲ್ ಕ್ರೋಶನ್ ಮಾಡ್ಕೋಬೇಕು. ಅದಾದ ನಂತರ ದಾರನ ಮೇಲೆ ಕೇಳ್ಕೊಂಡು ಒಂದು ಬೀಡ್ ಹಾಕೊಳ್ಳೋದು. ನೋಡಿ, ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಳೋದು. ಗ್ಯಾಪ್ ಅಲ್ಲಿ ನೀಡಲ್ ಹಾಕ್ಬೇಕು. ನೆಕ್ಸ್ಟ್ 2 ಕಂಬದ ಮಧ್ಯೆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೆ 1 ಮಾಡ್ಕೊಳ್ಳೋದು. 2ಕ್ಕೆ 1 ಮಾಡ್ಕೋಬೇಕು, ಮತ್ತೆ 2ಕ್ಕೆ 1 ಮಾಡ್ಕೋಬೇಕು. ಈಗ ಮತ್ತೆ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋದು. ಈ ರೀತಿ ಆರ್ಚ್ ಪೂರ್ತಿ ಎಷ್ಟು ಇಡ್ಸುತ್ತೋ ಅಷ್ಟು ಕಂಬಗಳನ್ನ ಒಂದು ಬೀಡ್ ಹಾಕಿ ಒಂದು ಕಂಬನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಬರೀ ಕಂಬ, ಅದಾದ್ಮೇಲೆ ಬೀಡು ಕಂಬ ಬೀಡು ಕಂಬ, ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ತುಂಬಾ ಈಸಿ ಕೂಡ ಇದೆ, ಸ್ವಲ್ಪ ಟೈಮ್ ತಗೊಳುತ್ತೆ ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ. ಸೊ ನೋಡಿ, ಪೂರ್ತಿ ಆರ್ಚನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಪೂರ್ತಿ ಆದ್ಮೇಲೆ ಅಲ್ಲಿ ಲಾಸ್ಟ್ ಲಾಕ್ ಇರುತ್ತಲ್ಲ, ಸೊ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಬೀಡ್ ಸುತ್ತ ಎಷ್ಟು ಚೈನ್ಗಳು ಇಡ್ಸುತ್ತೋ ಅಷ್ಟು ಚೈನ್ಗಳನ್ನ ಹಾಕೋಬೇಕಾಗತ್ತೆ. 5 ಅಥವಾ 6 ಎಷ್ಟು ಇಡ್ಸುತ್ತೋ ಅಷ್ಟು ಚೈನ್ಗಳನ್ನ ಹಾಕಿ ಅಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇಲ್ಲಿಗೆ ಲಾಕ್ನ ಮಾಡ್ಕೊಳ್ಳೋದು. ನೀಟಾಗಿ ಲಾಕ್ ಮಾಡ್ಕೋಬೇಕು. ಇಷ್ಟೇ ನೋಡಿ ಡಿಸೈನು. ಈ ರೀತಿಯಾಗಿ ನಿಮ್ಗೆ ಆರ್ಚ್ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂದ್ರೆ ಇನ್ನೂ ಹೈಲೈಟ್ ಆಗಿ ಕಾಣಿಸುತ್ತೆ ಡಿಸೈನು. ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೆಪ್ ನಿಮ್ಗೆ ಬೀಡ್ಸ್ ಬೇಡ ಅಂತ ಇದ್ರೆ ನೀವು ಬೀಡ್ಸ್ ಬದಲಿಗೆ ಕುಂದನ್ ಕೂಡ ಸ್ಟಿಕ್ ಮಾಡ್ಬೋದು. ಇದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಪೂರ್ತಿ ಫಿನಿಶ್ ಆದ್ಮೇಲೆ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದಕ್ಕೆ ನಾನು ಗೋಲ್ಡನ್ ಬಾಲ್ ಚೈನ್ ಮತ್ತೆ ಸ್ಟೋನ್ ಚೈನ್ ನ ಸ್ಟಿಕ್ ಮಾಡಿದೀನಿ. ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನು. ಹಾಗೆ 137 ದಾರನ ಕುಚ್ಚನ್ನ ಕಟ್ಕೊಂಡಿದೀನಿ. ಅಂದ್ರೆ ಆರ್ಚ್ ಅಷ್ಟೇ ಲೆಂತ್ಗೆ ಪುಟ್ಟದಾಗಿ ಬೇಬಿ ಕುಚ್ಚನ್ನ ಕಟ್ಕೊಂಡಿದೀನಿ. ಬೇಕಿದ್ದಲ್ಲಿ ನೀವು ಬ್ರೈಡಲ್ ಕುಚ್ಚನ್ನು ಕೂಡ ಕಟ್ಕೊಳ್ಬಹುದು. ಲೆಂತಿಯಾಗಿ ಕುಚ್ಚನ್ನ ಕಟ್ಟಿ ಸೆಂಟ್ರಲ್ ಬೀಡ್ ಸ್ಟಿಕ್ ಮಾಡಿ ಮತ್ತೊಂದ್ಸಲ ಕುಚ್ಚು ಕಟ್ಕೊಳ್ಳೋದು. ಇವತ್ತಿನ ಡಿಸೈನ್ ಈ ರೀತಿ ಇದೆ. ಇವತ್ತಿನ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರಾಗಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಮತ್ತು ನೀವು ಟ್ರೈ ಮಾಡಿ ಹೇಗಿದೆ ಅಂತ ಮರೀದಲ್ಲೇ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.